ಸಿಎಂ ಡಿಕೆ ಶಿವಕುಮಾರ್ ಅವರು ಆರಾಮಾಗಿದ್ದಾರೆ, ನಿಶ್ಚಿಂತೆಯಿಂದ ಇದ್ದಾರೆ ಅನ್ನುವಷ್ಟರಲ್ಲಿ ಮತ್ತೊಂದು ಸಂಕಷ್ಟ ಅವರಿಗೆ ಬಂದುಬಿಟ್ಟಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೊಂದು ಸಂಕಷ್ಟ ಈಗ ಎದುರಾಗಿದೆ. ಏನು ಸಂಕಷ್ಟ? ಅದೇ ಹಳೆ ಕೇಸ್, ಅಕ್ರಮ ಆಸ್ತಿ ಗಳಿಕೆ ಕೇಸ್. ಈ ಕೇಸ್ ತನಿಖೆಗೆ ಲೋಕಾಯುಕ್ತ ಎಂಟ್ರಿ ಆಗಿದೆ. ಲೋಕಾಯುಕ್ತ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಕೇಸ್ ದಾಖಲಿಸಿ ತನಿಖೆ ನಡೆಸಲಿರುವ ಲೋಕಾಯುಕ್ತ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತ ಸಾಧ್ಯತೆ ಇದೆ. ಈಗಾಗಲೇ ಪ್ರಕರಣದ ತನಿಖೆಯನ್ನ ಸಿಬಿಐ ನಡೆಸ್ತಾ ಇದೆ. ಲೋಕಾಯುಕ್ತ ಡಿಜಿಪಿಗೆ ಆದೇಶ ಪತ್ರ ರವಾನಿಸಿದೆ ಸರ್ಕಾರ. ಲೋಕಾಯುಕ್ತ ತನಿಖೆ ಸರ್ಕಾರದ ಪ್ಲಾನ್ ಏನು ಹಾಗಾದ್ರೆ? ಕೇಸ್ ವಿತ್ ಡ್ರಾ ಮಾಡಿಕೊಂಡಿತ್ತು ಸಚಿವ ಸಂಪುಟ. ಅದಾದ ನಂತರ ವಿರೋಧ ಪಕ್ಷಗಳು ಸಿಕ್ಕಾಪಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ವು ಸರ್ಕಾರದ ನಡೆಗೆ. ಯಾಕೆ ಡಿ ಕೆ ಶಿವಕುಮಾರ್ ಅವರ ಮೇಲಿನ ಕೇಸನ್ನ ವಿತ್ ಡ್ರಾ ಮಾಡಿಕೊಂಡ್ರಿ ನೀವು ಅಂತ ಹೇಳಿ ಪ್ರಶ್ನೆ ಮಾಡ್ತು. ಅದಾದ ನಂತರ ಈಗ ಸಡನ್ ಆಗಿ ಲೋಕಾಯುಕ್ತ ತನಿಖೆಗೆ ವಹಿಸಿದೆ ಸರ್ಕಾರ. ಹಾಗಾದ್ರೆ ಏನ್ ಪ್ಲಾನ್ ಇರಬಹುದು ಸರ್ಕಾರದ್ದು ಅನ್ನೋದು ಒಂದು ಪ್ರಶ್ನೆ ಇದೆ. ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಸಂಪುಟದಲ್ಲಿ ನಿರ್ಧಾರವನ್ನ ತೆಗೆದುಕೊಂಡು ವಿತ್ ಡ್ರಾ ಮಾಡಿಕೊಂಡಿತ್ತು ಸರ್ಕಾರ. ಅದಾದ ನಂತರ ಸಡನ್ ಆಗಿ ಈಗ ಪ್ಲಾನ್ ಚೇಂಜ್ ಮಾಡಿಕೊಂಡಿದೆ, ಲೋಕಾಯುಕ್ತ ತನಿಖೆಗೆ ನೀಡಿದೆ. ಏನು ಕಾರಣ ಇರಬಹುದು ದೀಪಾ? ನಿಜ, ಏನು ಸಿಬಿಐ ನಡೆಸ್ತಾ ಇದ್ದಂತಹ ವಿಚಾರಣೆ ಹಿನ್ನೆಲೆಯಲ್ಲಿ ಅದನ್ನು ಒಂದು ಕೇಸನ್ನು ವಿಡ್ರಾ ಮಾಡಿಕೊಂಡು ಲೋಕಾಯುಕ್ತಕ್ಕೆ ಕೊಡುವಂತಹ ಕೆಲಸವನ್ನು ಇದೀಗ ಸರ್ಕಾರ ಮಾಡಿದೆ. ಅಂದರೆ ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತಹ ವಿಚಾರ ಏನಂದರೆ, ಲೋಕಾಯುಕ್ತದಲ್ಲಿ ಅಂದರೆ ಕರ್ನಾಟಕದ್ದೇ ಆಗಿರೋದ್ರಿಂದ ಒಂದಿಷ್ಟು ಕೇಸ್ ಬೇಗ ಕ್ಲಿಯರ್ ಆಗಬಹುದು ಅನ್ನುವಂತಹ, ಅಥವಾ ಲೋಕಾಯುಕ್ತದಲ್ಲಿ ಕೇಸ್ನ ಬೇಗ ನಾವು ಕ್ಲಿಯರ್ ಮಾಡಿಕೊಂಡ್ರೆ ಅಲ್ಲಿಗೆ ಇಲ್ಲಿ ಖುಲಾಸೆ ಮಾಡ್ಕೋಬಹುದು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರವೂ ಕೂಡ ಇರಬಹುದು. ಆದರೆ ಸದ್ಯಕ್ಕೆ ಇಂತಹದ್ದೊಂದು ಏನು ವಿಚಾರ ಬಂದಿದೆ ಅಂದರೆ, ಅದನ್ನು ಸಿಬಿಐಯಿಂದ ಲೋಕಾಯುಕ್ತಕ್ಕೆ ಕಳಿಸುವಂತಹ ವಿಚಾರವನ್ನು ಸರ್ಕಾರ ಏನು ನಿರ್ಧಾರ ಮಾಡಿದಂತಿದೆ ಅಂದರೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಸಿಬಿಐನಿಂದ ಲೋಕಾಯುಕ್ತಕ್ಕೆ ಕಳಿಸಿದ ನಂತರದಲ್ಲಿ ಅಲ್ಲಿ ಲೋಕಾಯುಕ್ತದವರು ವಿಚಾರಣೆ ಮಾಡ್ತಾರೆ ಅನ್ನುವಂತಹ ವಿಚಾರ ಏನಿದೆ, ಅದು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತಹ ವಿಚಾರ ಅಷ್ಟೇ. ಅಂದರೆ ಇಲ್ಲಿ ಬೇಗ ಕೇಸ್ ಖುಲಾಸೆ ಮಾಡ್ಕೋಬೋದು ಅಥವಾ ವಿಚಾರಣೆಯನ್ನು ಇಲ್ಲಿಯೇ ಮಾಡೋದ್ರಿಂದ ಒಂದಿಷ್ಟು ಪರ್ಸನಲ್ ಲೆಕ್ಕಾಚಾರಗಳು ಕೂಡ ಇರಬಹುದು. ಆದರೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ಇದೀಗ ಮತ್ತೆ ಎಲ್ಲಿ ಬಿಜೆಪಿ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಸಿಬಿಐನಿಂದ ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಿರುವಂತಹ ಸರ್ಕಾರ ನಿರ್ಧಾರವನ್ನು ಬಿಜೆಪಿ ಕೂಡ ಖಂಡಿಸುವಂತಹ ಒಂದಿಷ್ಟು ಅನುಮಾನ, ಆ ರೀತಿಯಾದಂತಹ ಒಂದು ಚರ್ಚೆ ಕೂಡ ಇರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.